NMMS ಪರೀಕ್ಷೆ 2022-23ರಲ್ಲಿ ಪತ್ರಿಕೆ 2ರಲ್ಲಿ ಸ್ಯಾಟ್ ವಿಭಾಗದಲ್ಲಿ ವಿಜ್ಞಾನದಿಂದ 35 ಪ್ರಶ್ನೆಗಳು ಬರ್ತವೆ. ಇವತ್ತು ನಾವು 7ನೇ ಪಾಠ ಬಲ ಮತ್ತು ಒತ್ತಡ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಾಧಾರಿತ ಪ್ರಶ್ನೆಗಳನ್ನು ನೋಡೋಣ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ. NMMS ಪರೀಕ್ಷೆ 22-23 ವಿಜ್ಞಾನ ಅನ್ನೋದನ್ನು ಒತ್ತಿ ನೋಡ್ಬೋದು. SSನಲ್ಲಿನೂ ಕೂಡ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ 8ನೇ ತರಗತಿಗೆ ಹಿಂದಿ ಸೈನ್ಸ್ SSನಲ್ಲಿ ಕ್ವಶನ್ಸ್ಗಳ ಕಲಿಕಾ ಹಾಳೆಗಳ ಉತ್ತರಗಳು ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಹಿಂದಿ ಸೈನ್ಸ್ SS 3 ವಿಷಯಗಳ ಒಂದು ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹಿತ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಲು ಸಹಿತ ಮರೆಯದಿರಿ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಪೂರ್ಣವಾಗಿರ್ತಕ್ಕಂಥದ್ದು ನೋಡುವ ಬಲ ಮತ್ತು ಒತ್ತಡ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು. ವಸ್ತುವಿನ ತಳ್ಳುವಿಕೆ ಮತ್ತು ಎಳೆಯುವಿಕೆಯನ್ನು ಏನಂತ ಕರೀತಾರೆ? ಸೊ ವಸ್ತುವಿನ ತಳ್ಳುವಿಕೆ ಅಥವಾ ಎಳುವಿಕೆಗೆ ಬಲ ಅಂತ ಕರೀತಾರೆ. ಬಲ ಪ್ರಯೋಗವಾಗಲು ಕನಿಷ್ಠ ಎಷ್ಟು ವಸ್ತುಗಳು ಪ್ರತಿ ವರ್ತನೆಗೆ ಒಳಪಡಬೇಕು? ಸೊ ಕನಿಷ್ಠ 2 ವಸ್ತುಗಳಿದ್ರೆ ಮಾತ್ರ ಅಲ್ಲಿ ಬಲ ಪ್ರಯೋಗದಲ್ಲಿ ಎಸ್ ಆಗ್ತದೆ, ಇಲ್ಲಾಂದ್ರೆ ಬಲ ಪ್ರಯೋಗ ಆಗೋದಿಲ್ಲ. ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಬಲ ಏನಾಗ್ತದೆ ಅಂತ ಕೇಳಿದರೆ ಬಲ ಒಟ್ಟಾಗುತ್ತದೆ ಅಂತ ಕೇಳಿದ್ರೆ ಒಟ್ಟಾಗ್ತದೆ ಅಂದ್ರೆ ಕೂಡ್ತದ. ಪ್ರಯೋಗಿಸಲ್ಪಟ್ಟ ಬಲದ ದಿಕ್ಕು ಅಥವಾ ಪರಿಮಾಣ ಬದಲಾದರೆ ಬಲ ಏನಾಗುತ್ತದೆ? ಪ್ರಯೋಗಿಸಲ್ಪಟ್ಟ ಬಲದ ದಿಕ್ಕು ಮತ್ತು ಪರಿಮಾಣ ಬದಲಾದಂತೆ ಬಲನೂ ಕೂಡ ಬದಲಾಗ್ತಾ ಹೋಗ್ತದ. ಇದು ಇಂಪಾರ್ಟೆಂಟ್ ಇತ್ತು. ವಸ್ತುವಿನ ಮೇಲೆ ಬಲ ಪ್ರಯೋಗವಾದರೆ ವಸ್ತುವಿನ ಜವ ಏನಾಗ್ತದ? ಯಾವುದೇ ಒಂದು ವಸ್ತುವಿನ ಮೇಲೆ ನಾವು ಬಲ ಹಾಕಿದ್ದೇ ಆದರೆ ಆ ವಸ್ತುವಿನ ಜವ ಏನಾಗ್ತದ ಅದು ಕೂಡ ಬದಲಾಗ್ತದೆ ಅಂತಕ್ಕಂಥದ್ದು. ವಸ್ತು ಚಲಿಸುತ್ತಿರುವ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದರೆ ವಸ್ತುವಿನ ಜವ ಏನಾಗ್ತದ? ವಸ್ತುವಿನಲ್ಲಿ ಚಲಿಸುತ್ತಿರುವ ದಿಕ್ಕಿನಲ್ಲಿ ಬಲವನ್ನು ಪ್ರಯೋಗಿಸಿದರೆ ಅದರ ಜವ ಏನಾಗ್ತಾ ಹೆಚ್ಚಾಗ್ತಾ ಹೋಗ್ತದ. ವಸ್ತುವಿನ ಚಲಿಸುತ್ತಿರುವ ದಿಕ್ಕಿಗೆ ವಿರುದ್ಧವಾಗಿ ಬಲ ಪ್ರಯೋಗಿಸಿದರೆ ವಸ್ತುವಿನ ಜವ ಏನಾಗ್ತದ? ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಮಾಡಿದರೆ ಎಸ್ ಜವ ಕಡಿಮೆ ಆಗ್ತದ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು. ವಸ್ತುವಿನ ಜವ ಅಥವಾ ಚಲನೆಯ ದಿಕ್ಕು ಅಥವಾ ಎರಡರ ಬದಲಾವಣೆಯನ್ನ ಏನಂತ ಕರೀತಾರೆ? ಅದನ್ನು ಚಲನೆಯ ಸ್ಥಿತಿ ಬದಲಾವಣೆ ಅಂತ ಕರೀತಾರೆ. ವಸ್ತುವಿನ ಜವ, ಚಲನೆಯ ದಿಕ್ಕು ಅಥವಾ ಎರಡರ ಬದಲಾವಣೆಯನ್ನೇ ಚಲನೆಯ ಸ್ಥಿತಿ ಬದಲಾವಣೆ ಅಂತ ಕರೀತಾರೆ. ಪ್ರಶ್ನೆ 9. ಶರೀರದಲ್ಲಿರುವ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲಕ್ಕೆ ಏನೆಂದು ಕರೆಯುತ್ತಾರೆ? ಶರೀರದಲ್ಲಿರುವ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗ್ತಕ್ಕಂಥ ಬಲಕ್ಕೆ ಸ್ನಾಯು ಬಲ ಅಂತ ಕರೀತಾರೆ. ಪ್ರಶ್ನೆ 10. ವಸ್ತುಗಳ ಸಂಪರ್ಕದಲ್ಲಿದ್ದಾಗ ಮಾತ್ರ ಸ್ನಾಯು ಬಲವನ್ನು ಪ್ರಯೋಗಿಸಲು ಸಾಧ್ಯವಿರುವುದರಿಂದ ಇದನ್ನು ಯಾವ ಬಲ ಅಂತ ಕರೀತಾರೆ? ಅದನ್ನು ಸಂಪರ್ಕ ಬಲ ಅಂತ ಕರೀತಾರೆ. ವಸ್ತುಗಳು ಸಂಪರ್ಕದಲ್ಲಿದ್ದಾಗ ಮಾತ್ರ ಸ್ನಾಯು ಬಲ ಪ್ರಯೋಗಿಸಲು ಸಾಧ್ಯ. ಸೊ ಅದುವೇ ಸಂಪರ್ಕ ಬಲ ಅಂತ ಹೇಳ್ತಾರೆ. ವಸ್ತುಗಳ ಚಲನೆಯ ಸ್ಥಿತಿಯಲ್ಲಿ ಬದಲಾಯಿಸಲು ಕಾರಣವಾದ ಬಲ ಯಾವುದು? ವಸ್ತುಗಳ ಚಲನೆಯ ಸ್ಥಿತಿಯಲ್ಲಿ ಬದಲಾಯಿಸಲಿಕ್ಕೆ ಕಾರಣವಾಗಿರ್ತಕ್ಕಂಥ ಬಲಕ್ಕೆ ಘರ್ಷಣಾ ಬಲ ಅಂತ ಕರೀತಾರೆ. ಅಯಸ್ಕಾಂತವು ಕಬ್ಬಿಣದ ತುಂಡಿನ ಮೇಲೆ ಬಲ ಪ್ರಯೋಗಿಸಿದರೆ ಯಾವ ಬಲಕ್ಕೆ ಉದಾಹರಣೆ ಆಗ್ತದ? ಅಯಸ್ಕಾಂತ ಕಬ್ಬಿಣದ ತುಂಡಿನ ಮೇಲೆ ಪ್ರಯೋಗಿಸಿದ ಬಲ ಯಾವ ಬಲಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದನ್ನ ಸಂಪರ್ಕ ರಹಿತ ಬಲಕ್ಕೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 13. ಅಯಸ್ಕಾಂತವು ಸಜಾತಿಯ ಧ್ರುವಗಳನ್ನ ಏನನ್ನ ಮಾಡ್ತದ? ಅಯಸ್ಕಾಂತ ಆ ಸಜಾತಿಯ ಧ್ರುವಗಳನ್ನ ಏನ್ ಮಾಡ್ತದಪ್ಪ ಅಂದ್ರೆ ವಿಕರ್ಷಣೆಯನ್ನ ಮಾಡ್ತದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ 14. ಸ್ಥಾಯಿ ವಿದ್ಯುತ್ ಬಲ ಅಂದ್ರೆ ಏನು? ಆವೇಶಪೂರಿತ ವಸ್ತು, ಆವೇಶಪೂರಿತ ಅಥವಾ ಆವೇಶ ತಟಸ್ಥ ವಸ್ತುವಿನ ಮೇಲೆ ಪ್ರಯೋಗಿಸ್ತಕ್ಕಂಥ ಬಲಕ್ಕೆನೆ ಸ್ಥಾಯಿ ವಿದ್ಯುತ್ ಬಲ ಅಂತ ಕರೀತಾರೆ. ಪ್ರಶ್ನೆ 15. ಗುರುತ್ವಾಕರ್ಷಣ ಬಲ ಅಂದ್ರೆ ಏನು? ಭೂಮಿಯ ವಸ್ತುಗಳನ್ನು ತನ್ನೆಡೆಗೆ ಸೆಳೆಯುವುದರಿಂದ ಅವುಗಳು ಭೂಮಿಯ ಕಡೆಗೆ ಬೀಳುವ ಬಲಕ್ಕೆನೆ ಗುರುತ್ವಾಕರ್ಷಣೆ ಬಲ ಅಂತ ಕರೀತಾರೆ. ಭೂಮಿಯ ವಸ್ತುಗಳನ್ನು ತನ್ನೆಡೆಗೆ ಸೆಳಿತಕ್ಕಂಥ ಬಲವೇ ಗುರುತ್ವಾಕರ್ಷಣ ಬಲ ಅಂತ ಕರೀತಾರೆ. ಒತ್ತಡ ಅಂದ್ರೆ ಏನು? ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗಿರ್ತಕ್ಕಂಥ ಬಲಕ್ಕೆ ಒತ್ತಡ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನೆನಪಿನಲ್ಲಿ ಇಟ್ಕೊಡ್ರಿ. ಇಲ್ಲಿ ಒತ್ತಡ ಕಂಡುಹಿಡಿತಕ್ಕಂಥ ಸೂತ್ರ ಇದೆ. ಒತ್ತಡ = ಬಲ ಅಪಾನ್ ಅದು ಪ್ರಯೋಗವಾಗುವ ವಿಸ್ತೀರ್ಣ. ಇದು ಕೂಡ ಇಂಪಾರ್ಟೆಂಟ್. ಇಂಥ ಸೂತ್ರಗಳ ಕನ್ಸೆಪ್ಟ್ಗಳು ಏನಾಗ್ತವಪ್ಪ ಅಂದ್ರೆ ಬಹಳ ಎಕ್ಸಾಮಿನೇಷನಲ್ಲಿ ಬರ್ತಾವ ಮತ್ತು ಬಹಳ ಕನ್ಫ್ಯೂಷನ್ ಕೂಡ ಏನಾಗ್ತದಪ್ಪ ಅಂದ್ರೆ ಅನಿಸ್ತದೆ. ಓಕೆ, ಎಸ್. ಮುಂದಿನ ಪ್ರಶ್ನೆ ವಾತಾವರಣ ಅಂದ್ರೆ ಏನು? ವಾತಾವರಣ ಯಾವುದಕ್ಕೆ ಕರೀತಾರೆ ಅಂತ ಕೇಳಿದ್ದಾರೆ. ಸೂತ್ರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಎಸ್
ನಮ್ಮ ಸುತ್ತಲೂ ಆವರಿಸಿರ್ತಕ್ಕಂಥ ಗಾಳಿಯ ಹೊದಿಕೆಗೆನೆ ವಾತಾವರಣ ಅಂತ ಕರೀತಾರೆ. ಪ್ರಶ್ನೆ 19, ಗಾಳಿಯು ಬೀರುವ ಒತ್ತಡಕ್ಕೆ ಏನಂತ ಕರೀತಾರೆ? ಸೊ ಗಾಳಿ ಬೀರ್ತಕ್ಕಂಥ ಒತ್ತಡಕ್ಕೆ ವಾತಾವರಣದ ಒತ್ತಡ ಅಂತ ಕರೀತಾರೆ. ಪ್ರಶ್ನೆ 20, ಪಾತ್ರೆಯಿಂದ ಗಾಳಿಯನ್ನು ಹೊರ ತೆಗೆಯುವ ಪಂಪನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಎಸ್, ಪಾತ್ರೆಯಿಂದ ಗಾಳಿಯನ್ನು ಹೊರತೆಗೆತಕ್ಕಂಥ ಪಂಪನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದರೆ ಅವರು ಒಟ್ಟೋ ವಾನ್ ಗ್ಯೂರಿಕ್ ಅಂತಕ್ಕಂಥ ವಿಜ್ಞಾನಿ. ಮುಂದಿನ ಪ್ರಶ್ನೆ, ಎಸ್ ಇಷ್ಟೇ ಇತ್ತು. ಒಟ್ಟು 20 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, ಈ ವಿಡಿಯೋದಲ್ಲಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೀವಿ. ಪಾಠ ಚಿಕ್ಕದಿದೆ, ಬಟ್ 2 ಕ್ವಶನ್ ಆದರೂ ತುಂಬಾ ಇಂಪಾರ್ಟೆಂಟ್ ಬರ್ತದೆ. ಬಲದ ಮೇಲೆ 1 ಕ್ವಶನು ಮತ್ತು ಒತ್ತಡದ ಮೇಲೆ 1 ಕ್ವಶನ್ಗಳು ಬಂದೇ ಬರ್ತದೆ. ಎಷ್ಟು ಈಜಿ ಅನ್ನಿಸ್ತದಲ್ಲ, ಅಷ್ಟು ಕ್ವಶನ್ಸ್ಗಳು ಏನಾಗ್ತಾವಪ್ಪ ಅಂತಂದ್ರೆ ಡಿಫಿಕಲ್ಟ್ ಹಾಕೊಳ್ತಾ ಹೋಗ್ತಾವೆ, ಅಪ್ಲೈಡ್ ಕ್ವಶನ್ಸ್ಗಳು ಬರ್ತಾವೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಈ ಅಪ್ಲೈಡ್ ಕ್ವಶನ್ಸ್ಗಳು ಬರ್ತಾವ ಅಂತ ಅನ್ನೋ ಸಲುವಾಗಿ ಪುಸ್ತಕದಲ್ಲಿ ಈ ಥರಾಗಿರ್ತಕ್ಕಂಥ ಕ್ಲಿಯರ್ ಆಗಿರ್ತಕ್ಕಂಥ ವಿಷಯಾಂಶಗಳನ್ನು ಅರಿತುಕೊಳ್ಬೇಕು. ಎಲ್ಲಿವರೆಗೂ ವಿಷಯಾಂಶ ಕ್ಲಿಯರ್ ಆಗಿರೋದಿಲ್ಲ, ಸೊ ಅಲ್ಲಿವರೆಗೂ ಏನಾಗೋದಿಲ್ಲಪ್ಪ ಅಂತಂದರೆ ಕನ್ಸೆಪ್ಟು ಕಂಪ್ಲೀಟ್ ಆಗೋದಿಲ್ಲ ಮತ್ತು ಮಾರ್ಕ್ಸ್ಗಳು ಸಹಿತ ಬರೋದಿಲ್ಲ, ಎಲಿಜಿಬಲ್ಗಳು ಆಗೋದು ದೂರಿನ ಮಾತು. ಸೊ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ 7ನೇ ಪಾಠ ಬಲ ಮತ್ತು ಒತ್ತಡದಲ್ಲಿ. ನೆಕ್ಸ್ಟ್ 8ನೇ ಪಾಠದ ವಿಡಿಯೋಗಳನ್ನು ಸಹಿತ ಲೈನಪ್ ಅಲ್ಲಿ ಮಾಡಿದ್ದೀವಿ, ಅದನ್ನು ಕೂಡ ತಪ್ಪದೇ ನೋಡಿ. ಸೊ ಹೋಪ್ ನಿಮ್ಗೆಲ್ರಿಗೂ ಕೂಡ ವಿಡಿಯೋ ಲೈಕ್ಗಳು ಆಗ್ತಾವ. ನಮಗೆ ವ್ಯೂಸ್ಗಳು ನೋಡಿದರೆ ಖುಷಿ ಆಗ್ತದೆ, ವ್ಯೂಸ್ಗಳು ಭಾಳ ಬರ್ತಾವೆ ನಮ್ಮ ಚಾನಲ್ದಾಗ. ಬಟ್ ಸಬ್ಸ್ಕ್ರೈಬರ್ ಶೇರ್ಗಳು ಏನಾಗೋದಿಲ್ಲಪ್ಪ ಅಂತಂದ್ರೆ ಬರೋದಿಲ್ಲ. ಈ ಸಬ್ಸ್ಕ್ರೈಬ್ಗಳು ಶೇರ್ಗಳು ಬರೋದಿಲ್ಲ ಅಂತ ಅನ್ನೋ ಸಲುವಾಗಿ ಅದು ಒಂದೇ ಬೇಜಾರು. ಬಟ್ ಅದರ್ವೈಸ್ ವ್ಯೂಸ್ಗಳೆಲ್ಲ ಏನಪ್ಪ ಅಂತಂದ್ರೆ ತುಂಬಾ ಬೆಟರ್ ಅಂತ ಹೇಳ್ಬೋದು. ಸೊ ಹೋಪ್ SS ಅಲ್ಲಿನೂ ಕೂಡ ವಿಡಿಯೋಗಳಿದ್ದಾವೆ. ಸೊ SS ನಲ್ಲಿನೂ ಕೂಡ ವಿಡಿಯೋಗಳನ್ನು ತಪ್ಪದೇ ನೋಡಿ. ಸೊ ಹೋದ ವರ್ಷ ನಮ್ಮ ಒಂದು ವಿಡಿಯೋಗಳಿಂದ 54 ಕ್ವಶನ್ಸ್ಗಳು ಬಂದಿತ್ತು. ಈ ವರ್ಷ ನಾವು ಒಂದು 60ಕ್ಕಿಂತ ಮೇಲೇ ಟಾರ್ಗೆಟ್ ಇಟ್ಟಿದ್ದೀವಿ. 70ರಲ್ಲಿ ಸುಮಾರು 60 ಅಬೋ ಮಾರ್ಕ್ಸ್ಗಳು ನಮ್ಮ ವಿಡಿಯೋದಿಂದ ಬರಲೇಬೇಕು, ನಮ್ಮ ವಿದ್ಯಾರ್ಥಿಗಳ ಬೆನಿಫಿಟ್ ಆಗಲೇಬೇಕಂತಕ್ಕಂಥ ಟಾರ್ಗೆಟ್ ನಮ್ದು. ಸೊ ಆ ಕಾರಣಕ್ಕಾಗಿ ನಾವಿಷ್ಟು ಎಳೆಯಾಗಿ ನಿಮ್ಮ ಜೊತೆ ವಿಷಯಾಂಶಗಳನ್ನು ಹಂಚ್ತಾ ಇದ್ದೀವಿ. ಸೊ ಹೋಪ್ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ಗಳನ್ನು ಮಾಡಿರಿ, ಶೇರ್ಗಳನ್ನು ಮಾಡಿರಿ. ಸಿಗ್ತೀನಿ